ಈ ಟೈಮ್ ಒಳಗ ನಮ್ಮ ಅಪ್ಪ ನಮ್ಮವನ್ನ ನಮ್ಮ ತಂಗಿನ ಬಿಟ್ರಾಗ ಭಾಳ ಬೇಜಾರಾಗತ್ರಿ. ಈ ಕೆಲಸ ಭಾಳ ಹೊಸದ್ರಿ ನಂಗ. ಇದುವರೆಗೂ ಎಲ್ಲಿ ನಾ ಈ ತರ ಕೆಲಸ ಮಾಡಿಲ್ಲ. ಸೊ ಗೈಸ್, ಇವತ್ತಿನ ಡ್ಯೂಟಿ ನೋಡ್ರಿ, ಬಣ್ಣ ಹಚ್ಚೋದು, ಪೇಂಟಿಂಗ್ ಹಚ್ಚೋದಂತ. ಸೊ ಬರ್ರಿ ಹೋಗೋಣ. ನೋಡ್ರಿ ಹೆಂಗ್ ನಡೋದು ಕೆಲಸ. ಬೆಂಕಿ ಕೇರಳ ಊಟ ಟ್ರೈ ಮಾಡಿದ್ವಿ, ಇಲ್ಲಿ ಬೋಟಿಂಗ್ ಟ್ರೈ ಮಾಡಿದ್ವಿ, ಇಲ್ಲಿ ಬಸ್ ಟ್ರೈ ಮಾಡಿದ್ವಿ, ಎಲ್ಲನೂ ಟ್ರೈ ಮಾಡಿದ್ವಿ. ಮತ್ತು ಕೆಲಸನ ಟ್ರೈ ಮಾಡ್ಬೇಕಿಲ್ಲ, ಅದಕ್ಕೆ ಪೇಂಟಿಂಗ್ ಕೆಲಸಕ್ಕೆ ಬಂದೀವಿ. ಇದು ಒಂಥರ ಮಜಾ ಐತ್ರಿ. ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ನಮಸ್ಕಾರ ಎಲ್ಲ ಮಸ್ತ್ ಮಂದಿಗೆ, ಹೆಂಗದ್ರಿ ಎಲ್ಲಾರ? ನಾನಂತರ ಮಸ್ತ್ ಆಗಿದ್ದೀನಿ. ಡೈಲಿ ಪ್ಲಾನ್ಗಳನ್ನ ಮಾಡಿಕೊಂಡು ಟ್ರಾವೆಲ್ ಮಾಡ್ತಿದ್ವಿ. ಸೊ ಒಂದು 4 ದಿವಸ ಆಯಿತು ನಾವು ಒಂದು ಜಾಗದಾಗ ಸ್ಟೇ ಆಗಿದ್ವಿ. ಸೊ ನಮ್ಮ ಹತ್ರ ಮತ್ತು ಎಂಟ್ರೆನ್ಸ್ ಫೀ ಕೊಡೋಕೆ ಯಾವುದಕ್ಕೂ ದುಡ್ಡು ಇರಲಿಲ್ಲ. ಸೊ ಇವಾಗ ನಾವು ಜಟಾಗಿ ಹೋಗ್ಬೇಕಂತ ಮಾಡಿದ್ವಿ. ಸೊ ಜಟಾಗಿ ಹೋಗ್ಬೇಕಂದ್ರೆ ಅಲ್ಲೇನೋ 400 to 500 ರೂಪಾಯಿ ಚಾರ್ಜಸ್ ಐತಂತೆ. ಸೊ ಅಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಮಠ ಬಂದು ಅಂದ್ರೆ ಆ ಪ್ಲೇಸ್ ನೋಡದೆ ಇರೋಕ್ಕಾಗಂಗಿಲ್ಲ. ಸೊ ಹಂಗಾಗಿ ನಮ್ಗೆ ಇಲ್ಲಿ ಊಟಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು. ಹತ್ರ ಇರೋ ದುಡ್ಡನ್ನ ನಾವು ಯೂಸ್ ಮಾಡ್ಕೊತಿಲ್ಲ. ಬದಲಾಗಿ ನಾವಿಲ್ಲಿ ಕೆಲಸ ಮಾಡಿ ಅಲ್ಲಿಂದ ಬಂದಿರೋಂಥ ದುಡ್ಡನ್ನ ನಾವಲ್ಲಿ ಎಂಟ್ರಿ ಫೀಸ್ ಆಗಿರ್ಬೋದು, ಊಟಕ್ಕಾಗಿರ್ಬೋದು ಯೂಸ್ ಮಾಡ್ಕೋತೀವಿ. ಸೊ ಇವತ್ತು ಕೆಲ್ಸಕ್ಕೆ ಹೋದ್ರೆ ನಾಳೆ ಎಂಟ್ರಿ ಫೀಸ್ ಯಾವ್ದಾರು ಆಗುತ್ತೆ ಅಂತಂದು ಇವತ್ತು ನಾವು ಕೆಲ್ಸಕ್ಕೆ ಬಂದಿವಿ. ಸೊ ಬರ್ರಿ ಕೆಲಸ ಹೆಂಗಿರ್ತೈತಿ ಹೆಂಗಿಲ್ಲ ಅಂತ ನೋಡೋಣ ಅಂತ. ಸೊ ಗಾಯ್ಸ್, ಬಣ್ಣ ಜಾಕೆಟ್ ಮೇಲೆ ಬೀಳ್ತಾ ಇದೆ. ಹಳೆ ಬಟ್ಟೆ ತೊಗೊಂಬಂದಿಲ್ಲ. ಸೊ ಹಂಗಾಗಿ ಜಾಕೆಟ್ನ ತಿರುಗಿಸಿ ಉಲ್ಟಾ ಹಾಕೊಂಡ್ಬಿಡ್ತೀನಿ. ಆಯಿತು. ಆಮೇಲೆ ಬಣ್ಣ ಬಿದ್ದರೆ ಒಳಗಡೆನೇ ಬೀಳಿ. ಹಂಗಿದೆ ಸಕ್ಕತ್ತಲ್ಲ. ಬರೀ ಕೆಲಸ ಚಲೋ ಮಾಡೋಣ ಈಗ. ಇದು ನೀವೇ ನೋಡ್ತಾ ಇದ್ದಲ್ಲ, ಇದೇ ರಬ್ಬರ್ ಗಿಡ. ಸೊ ಅದು ಗಿಡ ದೊಡ್ಡದಾದ್ಮೇಲೆ ಇಲ್ಲಿ ನೋಡಿದ್ರೆ ನೀವು ಈ ಥರ ಕಟ್ ಮಾಡ್ತಾರೆ ಅದನ್ನು. ಅದು ಕಟ್ ಮಾಡಿದ್ರೆ ಇಲ್ಲಿ ಬರುವಂಥ ಹಾಲು ಏನಿರುತ್ತೆ ಲಿಕ್ವಿಡ್, ಅದು ಈ ಥರ ಫಾರ್ಮೇಷನ್ ಹಾಕಿ ಬಂದು ಈ ಥರ ಕೆಳಗಡೆ ಒಂದು ಈ ಥರ ಡಬ್ಬಿ ಥರ ಕಟ್ಟಿರ್ತಾರೆ. ಅಲ್ಲಿ ಬರುವಂಥ ಲಿಕ್ವಿಡ್ ಎಲ್ಲ ಬಂದು ಇದ್ರೊಳಗೆ ಬಿದ್ದು ಈ ಥರ ಶೇಖರಣೆ ಆಗ್ತೈತಿ. ಅದನ್ನು ತೊಗೊಂಡೋಗಿ ಒಂದು ಕಡೆ ಕೂಡಿಸಿ, ಸೊ ನೀವೇನು ನೋಡ್ತಾ ಇದ್ರಲ್ಲ, ರಬ್ಬರ್ ತಯಾರು ಮಾಡ್ತಾಯಿದ್ರೆ ಅಂದ್ರೆ ಲೈಕ್ ಅವ್ರು ಹೊಲ್ದಾಗ ರಬ್ಬರ್ ಗಿಡ ಬೆಳೆಸಿರ್ತಾರಲ್ಲ, ಅದರಿಂದ ಬಂದಂಥ ಅದೆಲ್ಲ ರಬ್ಬರ್ನ ತಯಾರು ಮಾಡಿ ಈ ಥರ ಅದನ್ನು ರೆಡಿ ಮಾಡ್ಕೊಟ್ಟು ಮುಂದೆ ಫ್ಯಾಕ್ಟ್ರಿಗೆ ಕಳಿಸ್ತಾರೆ ಅವರು. ಇದನ್ನು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಅಲ್ಲ ಮುರಳಿ, ನಿನ್ನ ವಿಡಿಯೋ ಇವತ್ತು ಬೆಳಗ್ಗೆ ಲಕ್ಷ ಗಂಟೆ ವ್ಯೂಸ್ ಬಿಟ್ಟು ಏನು ಮಾಡ್ತೀಯಪ್ಪ? ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡೋಣ, ಮತ್ತೆ ಮುಂದೆ ಯೋಚನೆ ಮಾಡೋಣ. ಒಂದ್ಸಲಿ ಹೊಡೆದ್ರೆ ಜಾಲಿ, ಇನ್ನೊಂದ್ಸಲಿ ಹೊಡೆದ್ರೆ ಶ್ರದ್ಧಾಂಜಲಿ. ಇದಕ್ಕಿಂತ ಮುಂಚೆ ನಾನು ಬೇಜಾನ್ ಕೆಲಸ ಮಾಡಿದ್ದೀನಿ. ಬಟ್ ಹೊಲ್ಮನ್ಯಾಗ ಮಾಡ್ತಿದ್ದೆ, ಮತ್ತೆ ಮಂಗ್ಳೂರಾಗೆಲ್ಲ ಬೇರೆ ಕೆಲಸ ಮಾಡ್ತಿದ್ದೆ. ಬಟ್ ಇದು ಒಂಥರ ಬೇರೆ ಕೆಲಸ, ಏನಿಲ್ಲ ಪೇಂಟಿಂಗ್ ಮಾಡೋದು. ಸೊ ನನಗಂತೂ ಮನೆಗೆ ಸುಣ್ಣ ಬಡಿಯಾಕ್ ಬಿಟ್ರೆ ಇದುವರೆಗೂ ಪೇಂಟಿಂಗ್ ಏನು ಮಾಡಿಲ್ಲ. ನೋಡೋಣ ಹೆಂಗಿರುತ್ತೆ ಅಂತಂದು. ಈ ವಿಡಿಯೋ ನಮ್ಮ ಅಪ್ಪ ನಮ್ಮ ನೋಡ್ಬೇಕು. ಇಂಥ ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಈ ಟೈಮ್ ಒಳಗೆ ನಮ್ಮ ಅಪ್ಪ ನಮ್ಮವನ್ನ ನಮ್ಮ ತಂಗಿನ ಬಿಟ್ರಾಗ ಭಾಳ ಬೇಜಾರಾಗತ್ರಿ. ಯಾಕಂದ್ರೆ ಎರಡೆರಡು ಹಬ್ಬ ಒಟ್ಟಿಗೆ ಬಂದ್ಬಿಟ್ಟವು, ನಾಗರ ಪಂಚಮಿ ಮತ್ತು ರಕ್ಷಾಬಂಧನ. ಸೊ ನಮ್ಮ ಅಪ್ಪ ನಮ್ಮವಾಗ ನಾ ಒಬ್ಬನ ಮಗ, ನಮ್ಮ ತಂಗಿ ಒಬ್ಬಕ್ಕೆ ಹೆಣ್ಮಗಳು. ಹಂಗಾಗಿ ಸೊ ಈ ಟೈಮ್ ಒಳಗೆ ನಮ್ಮ ಮನೆಯಾಗಿದ್ರೆ ನಮ್ಮ ತಂಗಿ ರಾಖಿ ಕಟ್ಟಿದ್ರೆ ಖುಷಿ ಆಗಿರೋದು. ಸೊ ಮನೆಗೆಲ್ಲ 20 ಮಂದಿ ಇದಾರೆ, ಅಷ್ಟು ದೂರ ಹೋಗಿ ಎಲ್ಲ ಅಂತಂದು ಭಯ ಆಗ್ತಿದ್ರು. ಸೊ ನಿಜವಾಗ್ಲೂ ಭಾಳ ಬೇಜಾರಾತ್ರಿ. ಸೊ ಗಾಯ್ಸ್, ನಾನು ಈ ಫೀಲ್ಡಿಗೆ ಹೊಸಬ್ರಿ. ನಮ್ಮ ಮುರಳಿಯವರೆಲ್ಲ ಹೇಳ್ಕೊಡತ್ತಾರ ನಮ್ಗೆ ಹೆಂಗೆ ಮಾಡ್ಬೇಕಂತಂದು. ಯಾವುದೇ ಕೆಲಸ ಅಲ್ಲಿ ಎಲ್ಲರ ಬರಂಗಿಲ್ಲ, ಕಲ್ತು ಬಿಡೋಣ. ಭಾಗ ಮಾಡಿದ್ರು
ಅಣ್ಣ ತಮ್ಮ ಆಸ್ತಿ ಭಾಗ ಮಾಡ್ದಂಗೆ. ಕೊನೆಗೂ ಊಟ ಟೈಮ್ ಆತ್ರಿ, ಇವಾಗ ಊಟಕ್ಕೆ ಹೋಗ್ತೀವಿ. ಸೊ ನೋಡಿರಿ ನಾವು ಮಾಡ್ರೆ ಕೆಲಸ ಇಲ್ಲತ್ತಲ್ಲ, ಇದೆಲ್ಲ ಹಚ್ಚಿವಿ ಬಣ್ಣ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ಅಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಇವಾಗ ಇಲ್ಲಿವರೆಗೆ ಹಚ್ಚಿವಿ. ಸೊ ಈ ಕಡೆ ಹಚ್ಚಿವಿ, ನೆಕ್ಸ್ಟ್ ಊಟ ಮಾಡಿ ಬಂದು ಆ ಕಡೆ ಹಚ್ಬೇಕು, ಆ ಕಡೆ ಹೋಗಿ ಹಚ್ಬೇಕು. ಸೊ ಬರ್ರಿ ಇವಾಗ ಫೈನಲಿ ಊಟಕ್ಕೆ ಬಂದೀವಿ. ಊಟಕ್ಕೆ ಏನಂದ್ರೆ ತೋರಿಸಿ ನೋಡ್ರಿ ನಿಮಗೆ. ನೋಡಿರಿ ಇವತ್ತಿನ ಸ್ಪೆಷಲ್ ಏನು ಹಾಕ್ಯಾರ ಗೊತ್ತಿಲ್ಲ, ಇವಂತ ದೇವರಣ್ಣ ನಂಗೆ ಏನು ಹಾಕ್ಯಾರ ಅಂತ ಗೊತ್ತಿಲ್ಲ. ಅದು ಕನ್ನಡದಾಗ ಮರಗೆಣಸು ಅಂತಾರಂತ್ರಿ, ಆದ್ರೆ ಮಲಯಾಳಂ ಒಳಗೆ ಬೇರೆ ಅಂತಾರೆ. ಇದು ಕ್ಯಾಬೇಜ್ ಪಲ್ಯ, ಬದ್ನಿಕಾಯಿ ಹಲ್ಲ ಮಿಕ್ಸ್ ಇರ್ತದೆ ಇದ್ರೊಳಗೆ. ಇದು ಚಿಕನ್, ನಾನು ಚಿಕನ್ ಬಿಟ್ಟರೆ ಬೇರೆ ಏನು ತಿನ್ನಂಗಿಲ್ಲ, ಚಿಕನ್. ಇವಾಗ ಊಟ ಮಾಡಿದ್ರಿ, ಊಟ ಮಾಡಿ ಲಿಂಬೆಹಣ್ಣು ಸೋಡಾ ಕುಡಿಯಾಕತ್ತೀವಿ. ಅರಸನಾಗಿ ಉಣ್ಣು ಕುಡಿ. ಈಗ ನಾನು ಹೊಂಟಿನಿ, ರೂಮ್ ಮುಡ್ತಾನ ಗ್ಯಾರಂಟಿ. ಕುಡಿಬೇಕು, ತಿನ್ಬೇಕು, ಸಾಯ್ಬೇಕು. ಯಾವನ ಗಳಿಸಿ ಯಾವನ ಒತ್ಕೊಂಡ್ಬೇಕಾರ. ಆ್ಯಕ್ಚುಲಿ ನಾವು ಆಗಲೇ ಊಟ ಮಾಡಿದ್ವಲ್ರಿ, ಅದ್ರ ಬಿಲ್ ಕೇಳಿದ್ರೆ ಶಾಕ್ ಆಗ್ತೀರಿ ನೀವು. 400 ರೂಪಾಯಿ, ಎರಡು ಊಟಕ್ಕೆ 400 ರೂಪಾಯಿ ಕೊಟ್ಟು ಬಂದೇವ್ರಿ. ಹೌದ್ರಿ, ಕೇಳೋದಾಗ ಏನು ಗೊತ್ತಾಗ, ನಾವು ಯಾರಾದ್ರೂ ಕೇಳಿ ತೊಗೊಳ್ಬೇಕು. ಇಲ್ಲ ಅಂತಂದ್ರೆ ತುಂಬ ದುಬಾರಿ ಇರುತ್ತಿಲ್ಲ. ಈಗ ನೋಡ್ರಿ, ನಾವು ಸೋಡಾ ಕೊಡ್ತೀವಿ, ಎಷ್ಟು ಹಾಕೊಂಡು ಗೊತ್ತಿಲ್ಲ, ಅವ್ರು ಎಷ್ಟಿದ್ರೆ ಕೊಡ್ಬೇಕು. ಬಿಫೋರ್ ಕೇಳಬೇಕು ಅಂದರೆ ಯಾರಾದ್ರೂ ಪರಿಚಯದ್ರೆ ಕೇಳಬೇಕು. ಏನಂತ ಕೇಳಬೇಕು ಅಂತ ಗೊತ್ತಿಲ್ಲ, ಹೇಗೆ ಕೇಳಬೇಕು ಅಂತ ಗೊತ್ತಿಲ್ಲ. ಈಗ ಅದ್ರಾಗ ಅವ್ರಿಗೆ ಏನಾರ ಕೇಳಕ್ಕೆ ನಮಗೆ ಅವ್ರ ಭಾಷೆ ಬರಂಗಿಲ್ಲ, ಹೇಳ್ತಾರ. ಬಟ್ ಅವ್ರು ನಾವು ಕೇಳಿದ್ದು ಅವ್ರಿಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೆ ಫಸ್ಟ್ ಕುಡಿದು ಬಿಡ್ತೀವಿ, ಏಟಾಗ ಕೊಟ್ಟೋಗ್ಬಿಡ್ತೀವಿ. 40 ರೂಪಾಯಿ ಅಂತ. ಇದ್ರಾಗ ಏನಿಲ್ಲ, ಉಪ್ಪು, ಸಕ್ಕರೆ, ನಿಂಬೆಹಣ್ಣು ಬಿಟ್ಟು ಅದು ಚಲೋ ಐತಿ, ಬಟ್ ಒಳ್ಳೇದು. ಏನು ಹಣ್ಣು ತೊಗೊಳತ್ತಾರ. ಹಣ್ಣು ನೋಡ್ರಿ ಹೆಂಗೈತಿ, ಕೆಂಪಣ್ಣ. ಇದುವರೆಗೆ ಈ ಹಣ್ಣು ಎಲ್ಲಿ ತಿಂದಿಲ್ಲ ನಾವು, ಇವತ್ತು ತೊಗೊಂಡು ಹೆಂಗೈತೆ ಗೊತ್ತಿಲ್ಲ, ಟೇಸ್ಟ್ ಮಾಡೋಣ. ಟೇಸ್ಟ್ ಹೆಂಗೈತೆ ಅಂದ್ರೆ ಸೇಮ್ ಆ್ಯಪಲ್ ಇದ್ದಂಗೆ ಐತಿ, ತೊಗೊಂಡಿರ್ತಲ್ಲ ಸೇಮ್ ಹಂಗೈತಿ ಟೇಸ್ಟ್. ಇನ್ಫೆಕ್ಷನ್ ಆಗಿದ್ರಿ ಅಂದ್ರೆ ಡಸ್ಟ್ ಇನ್ಫೆಕ್ಷನ್ ಆಗಿ ಸ್ವಲ್ಪ ಒಂಥರ ಗುಳಿ ಆಗತ್ತಾವ. ಅದಕ್ಕೆ ಹುಳಿ ಜಾಸ್ತಿ ತಿನ್ಬೇಕಂತ ನಮ್ಮ ಬ್ರದರ್ ಹೇಳ್ಯಾರ. ಮ್ಯೂಸಿಕ್ ಹಾಕದ ಹಠ 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 ಗೆಲ್ಲವನಿಗೆ ಬೇಕು ಅಂತ. ಕೊನೆಗೂ ಇವತ್ತಿನ ಕೆಲಸ ಮುಗಿಸೋ ಟೈಮ್ ಆತ್ರಿ. ಅಲ್ಲೇನು ಕಾಣ್ತದೆ ನಿಮ್ಗೆ ಬಕೆಟ್, ಅಲ್ಲಕ್ಕೆಲ್ಲ ಅಲ್ಲಿಂದ. ಸೊ ಆ ಕಡೆ ಅಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಇದಿಷ್ಟು ಹಚ್ಚಿ ಇವತ್ತು. ನಾಳೆ ನಮ್ಮದು ಪಯಣ ಬೇರೆ ಕಡೆ ಇರ್ತೈತಿ. ಸೊ ಇಲ್ಲಿಗೆ 2 ದಿನ ಕೆಲಸ ಮಾಡ್ದಂಗೆ ಆಯ್ತು ನಮ್ಮ ಮುರುಳಿಯವರು. ಮತ್ತು ನಾನು ಒಂದಿನ ಮಾಡೀನಿ. ಕೆಲಸ ಮುಗಿಸಿ ನೋಡ್ರಿ, ಎಲ್ಲ ಇವನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡ್ಬೇಕು. ಅಲ್ಲಿಟ್ಟು ಇವಾಗ ಸ್ವಲ್ಪ ಎಡಿಟಿಂಗ್ ಐತಿ, ಎಡಿಟಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಸೊ ವಿಡಿಯೋ ಹಾಕ್ಬೇಕು. ಇವತ್ತು ವಿಡಿಯೋ ಹಾಕಿಲ್ಲ ಸರ್. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ವಿಧಿ ನಮ್ದೇನಿಲ್ಲ. ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ. ಎಲ್ಲ ಕಷ್ಟಪಡತ್ತ ನಮ್ಮ ಹುಡುಗ, ಗೊತ್ತಾಗಲ್ಲ ನಿಮ್ಗೆ. ಪ್ಲೀಸ್ ಸಬ್ಸ್ಕ್ರೈಬ್. ನಾವೇನಿಲ್ರಿ, ಎಲ್ಲ ಬಾಸ್ ಅದಾರ, ಅವರ ಬನ್ನಿ ಸಬ್ಸ್ಕ್ರೈಬ್ ಮಾಡ್ರಿ.